spat on the ground and you made a mud and placed it on the eye and that person was healed. ನೀನು ಉಗುಳಿ ಆ ಮಣ್ಣನ್ನ ತೆಗೆದುಕೊಂಡು ಕಣ್ಣಿಗೆ ಹಚ್ಚಿದ ಮೇಲೆ ಆ ಮನುಷ್ಯ ನೋಡುವಂತನಾದನು. Why did you do two things here? ಯಾಕೆ ನೀನು ಎರಡು ಕಾರ್ಯಗಳನ್ನು ಇಲ್ಲಿ ಮಾಡಿದೀಯ? What Jesus said? ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? I can stand at a distance, I say be healed. ಆತನು ದೂರದಿಂದ ನಿಂತು ಹೇಳಬೇಕಾಗಿತ್ತು ಸ್ವಸ್ಥನಾಗು ಎಂಬುದಾಗಿ. After that I can come and take testimony. ಆತ ಬಂದು ಹಬ್ಬಿಕೊಂಡಾಗ after that I can come near you and take a testimony. ಆತನು ಬಂದು ಹತ್ತಿರಕ್ಕೆ ಬಂದು ಆಮೇಲೆ ಬಂದು ಸಾಕ್ಷಿ ಕೇಳಬಹುದು. ಅದಾದ್ಮೇಲೆ ಬಂದು ಹಪ್ಪಿಕೊಳ್ಬಹುದಾಗಿತ್ತು. After that I can ask how long you had this problem. ನೀವು ಕೇಳಬೇಕಾಗಿತ್ತು, ಸ್ವಾಮಿ ನೀನು ಎಷ್ಟು ವರ್ಷದಿಂದ ಈ ಒಂದು ಕಾಯಿಲೆಗಿದೆಯಾ ಅಂತ ಹೇಳಿ. How long you had the leprosy. ಈ ಎಷ್ಟು ವರ್ಷಗಳಿಂದ ನೀನು ಈ ಒಂದು ಕಾಯಿಲೆಗೆ ಒಳಗಾಗಿದೆ ಎಂಬುದನ್ನು ಕೇಳಬಹುದಾಗಿತ್ತು. But do you know what Jesus said? ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? My son, ನನ್ನ ಮಗನೇ, my son, ನನ್ನ ಮಗನೇ, you should know. ನೀನು ತಿಳಿದುಕೊಳ್ಳಬೇಕು. Because the blood is coming out. ನಿನ್ನ ದೇಹದಿಂದ ರಕ್ತ ಸುರಿತಾ ಇದೆ. Pus is coming out. ಕಿವುಗಳು ಹೊರಗಡೆ ಬರ್ತಾ ಇದೆ. Worms are coming out. ಹುಳುಗಳು ಕೂಡ ಹೊರಗಡೆ ಬರ್ತಾ ಇವೆ. It is stinking. ಇದು ಕೆಟ್ಟ ಒಂದು ನಾತವಾಗಿದೆ. Nobody love you. ನೀನು ಯಾರು ನಿನ್ನ ಪ್ರೀತಿ ಮಾಡೋದಿಲ್ಲ. Nobody come near you. ಯಾರು ನಿನ್ನ ಹತ್ರ ಬರುವುದಿಲ್ಲ. You know what Jesus said? ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? My son, ನನ್ನ ಮಗನೇ, you should know. ನೀನು ಗೊತ್ತಾಗಬೇಕು. I can heal you. ನಾನು ನಿನ್ನನ್ನು ಸ್ವಸ್ಥ ಮಾಡಬಲ್ಲೆ. But ಆದರೆ even in this situation, ಇಂಥ ಒಂದು ಪರಿಸ್ಥಿತಿಯಲ್ಲಿ I love you so much. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ. Oh, I love you so much. ನಾನು ಬಹಳವಾಗಿ ನಿನ್ನ ಪ್ರೀತಿ ಮಾಡುತ್ತೇನೆ. Even though blood is coming out, ರಕ್ತವು ಸುರಿತಾ ಇದ್ರು ಕೂಡ, even though nobody loves you, ನಿನ್ನನ್ನು ಯಾರು ಕೂಡ ಪ್ರೀತಿ ಮಾಡಲಿಲ್ಲ ಅಂತ, I love you with an everlasting love. ನಾನು ಅಸಾಧಾರಣವಾದ ಪ್ರೀತಿಯಿಂದ ನಾನು ನಿನ್ನ Come on, if you're clapping, clap and give a good clap to Jesus. ದೇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತೋತಿಸಿ. Hallelujah! Hallelujah! Now, ಈಗ can you show me anybody who can love you like this? ಯಾರಾದ್ರೂ ನಿಮ್ಮನ್ನು ಈ ರೀತಿಯಾಗಿ ಪ್ರೀತಿ ಮಾಡ್ತಾರಾ ಎಂಬುದಾಗಿ ನೀವು ತೋರಿಸಬಲ್ಲಿರಾ? No. ಇಲ್ಲ. That is why we preach Christ the crucified. ಅದಕ್ಕಾಗಿಯೇ ಶಿಲುಬೆ ಮೇಲೆ ಹಾಕಲ್ಪಟ್ಟಿರುವಂತ ಆ ಯೇಸು ಕ್ರಿಸ್ತನ ಕುರಿತಾಗಿ ಈ ರೀತಿಯಾಗಿ ಹೇಳುವಂಥದ್ದು. There is no one like him. ಆತನ ಹಾಗೆ ಬೇರೆಯವರು ಯಾರೂ ಇಲ್ಲ. No one like him. ಯಾರೂ ಇಲ್ಲ. Shall we rise at your feet? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. Hallelujah. Hallelujah. Come on, everybody, rise at your feet. ನಿಮ್ಮ ದಯಮಾಡಿ ನೀವೆಲ್ಲರೂ ಎದ್ದು ನಿಂತುಕೊಳ್ಳ್ರಿ. How many of you say that tonight? ಎಷ್ಟು ಜನ ನೀವು ಹೇಳ್ತೀರಾ ಈ ಒಂದು ರಾತ್ರಿ I ವೇಳೆಯಲ್ಲಿ need a supernatural touch from Jesus. ಅಸಾಧಾರಣವಾದಂತ ಸ್ಪರ್ಶ ನನಗೆ ಬೇಕೆಂಬುದು